ಕುವೈತ್ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಭಾರತೀಯ ಇದರಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಕುವೈತ್ ಮೇಲೆ ಡ್ರೋನ್ ಅಟ್ಯಾಕ್ ಅನ್ನ ನಡೆಸಿದೆ ಇರಾನ್. ಕುವೈತ್ ಪವರ್ ಸ್ಟೇಷನ್ ಹಾಗೆ ಜಲಸ್ಥಾವರಗಳಿಗೆ ಈ ಡ್ರೋನ್ ಅಟ್ಯಾಕ್ ನಿಂದ ಹಾನಿಯಾಗಿರುವಂಥದ್ದು. ಅದರಲ್ಲಿ ಓರ್ವ ಭಾರತೀಯ ಕೂಡ ಸಾವನ್ನಪ್ಪಿದ್ದಾನೆ ಅಂತ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಭಾರತೀಯ ಉದ್ಯೋಗಿ ಸಾವನ್ನ ಅಪ್ಪಿರೋದು ತಿಳಿದು ಬರ್ತಾ ಇರುವಂಥದ್ದು. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಈವರೆಗೆ ಒಟ್ಟು 8 ಭಾರತೀಯರು ಸಾವನ್ನಪ್ಪಿದ್ದಾರೆ. ಕುವೈತ್ ಮೇಲೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾನೇ ಇದೆ ಇರಾನ್. 307 ಕ್ಷಿಪಣಿಗಳು 616 ಡ್ರೋನ್ಗಳ ಮೂಲಕ ಈವರೆಗೂ ಅಟ್ಯಾಕ್ ಮಾಡಲಾಗಿರುವಂಥದ್ದು. ಈ ದಾಳಿಗಳಲ್ಲಿ ಒಟ್ಟಾರೆಯಾಗಿ 8 ಭಾರತೀಯರು ಮೃತಪಟ್ಟಿದ್ದರೆ ಇವತ್ತು ಕೂಡ ಓರ್ವ ಮೃತಪಟ್ಟಿದ್ದಾನೆ ಭಾರತೀಯ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇರಾನ್, ಇಸ್ರೇಲ್ ಹಾಗೆ ಅಮೆರಿಕ ನಡುವೆ ನಡೀತಾ ಇರುವ ಈ ಯುದ್ಧದಲ್ಲಿ ಅಮೆರಿಕಾದ ವಾಯುನೆಲೆಗಳನ್ನು ಇಟ್ಟುಕೊಂಡಿರುವ ಕಾರಣಕ್ಕಾಗಿ ಇರಾನ್ ತನ್ನ ಸುತ್ತಮುತ್ತಲೂ ಇರುವಂತಹ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಅದರಲ್ಲಿ ಕುವೈತ್ ಮೇಲೆ ಇಲ್ಲಿವರೆಗೂ 307 ಮಿಸೈಲ್ಸ್ ಹಾಗೆ 616 ಡ್ರೋನ್ಗಳ ಮೂಲಕ ಇರಾನ್ ಅಟ್ಯಾಕನ್ನು ಮಾಡಿದೆ. ಈಗ ಅದರ ಪವರ್ ಪ್ಲಾಂಟ್ ಮೇಲೆ ಮಾಡಿರುವಂತಹ ದಾಳಿಯಲ್ಲಿ ಓರ್ವ ಭಾರತೀಯ ಕೂಡ ಸಾವನ್ನಪ್ಪಿದ್ದಾನೆ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಮೆರಿಕ ಹಾಗೆ ಇಸ್ರೇಲ್ ನಡೆಸ್ತಾ ಇರುವ ದಾಳಿಗೆ ಪ್ರತಿದಾಳಿಯಾಗಿ ಈ ದಾಳಿಗಳನ್ನು ಇರಾನ್ ಮಾಡ್ತಾ ಇದೆ. ನಮ್ಮ ಶಕ್ತಿಯನ್ನು ನೀವು ಕುಂದಿಸೋದಕ್ಕೆ ಯತ್ನಿಸಿದರೆ ನಾವು ಕೂಡ ನಿಮ್ಮ ಶಕ್ತಿಯನ್ನು ಕುಂದಿಸ್ತೇವೆ ಅಂತೇಳಿ ಇರಾನ್ ನಡೆಸ್ತಾ ಇರುವ ಈ ಪ್ರತಿದಾಳಿಯಲ್ಲಿ ಕುವೈತ್ಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಕುವೈತ್ ಮೇಲೆ ಇರಾನ್ ನಡೆಸಿದಂತಹ ದಾಳಿಯಲ್ಲಿ ಡ್ರೋನ್ ದಾಳಿಯಲ್ಲಿ ಈಗ ಓರ್ವ ಭಾರತೀಯ ಮತ್ತೊಮ್ಮೆ ಮೃತಪಟ್ಟಿರುವಂಥದ್ದು. ಒಟ್ಟು 8 ಭಾರತೀಯರು ಈ ದುರಂತದಲ್ಲಿ ಇಲ್ಲಿವರೆಗೂ ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.